ವಾವ್. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇದು ಲಾರಿ ಡ್ರೈವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೋದ ವಿಡಿಯೋನಲ್ಲಿ ಚಿಕನ್ ಮಾಡಿದ್ದು, ಈ ವಿಡಿಯೋನಲ್ಲಿ ಮೀನು ತಿನ್ನಬೇಕು ಅಂತ ಆಸೆ ಆಯಿತು. ಅದಕ್ಕೋಸ್ಕರ ಇವಾಗ ಮೀನು ತಿನ್ನಬೇಕು ಅಂತ ಅಂದ್ಬಿಟ್ಟು ಮೀನು ಸಾರು ಮಾಡಬೇಕು ಅಂತಂದರೆ ಇವಾಗ ಗಾಡಿ ನಿಲ್ಸಿದಾಯಿತು, ಸಾಮಾನು ತಂದಿಲ್ಲ. ಈಗ ಸಾಮಾನು ತೊಗೊಂಡು ಬರೋಣ. ಈಗ ಎಲ್ಲಿ ತರೋಣ ದೋಸ್ತು? ಇಲ್ಲೇ ಪಕ್ಕದಲ್ಲಿ ಶಾಪ್ ಇದೆ, ಅದೇ ಮಾಮೂಲಿ ಅಂಗಡಿನಲ್ಲ? ಸರಿ ಹೋಗೋಣ ಬನ್ನಿ. ನೋಡಿ, ಇವಾಗ ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಡು ಬರೋಣ. ತೊಗೊಂಡು ಬಂದಮೇಲೆ ನಾವು ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಒಳ್ಳೆ ನೀರು ತರಬೇಕು. ಆ ನೀರು ತರೋದಕ್ಕೆ ಒಂದು ಜಾಗ ಎಲ್ಲಿ ಸಿಗುತ್ತೆ ಅಂತ ನೋಡಬೇಕು. ನೀರು ಇಲ್ಲೇ ಸಿಗುತ್ತೆ, ಆದ್ರೂ ಮುಂದೆ ಕೆಳಗಡೆ ಹೋಗಿ ನೋಡೋಣ. ನೋಡಿ, ಮಾಡ್ಕೊಂಡು ತಿನ್ನೋದಕ್ಕೆ ಎಲ್ಲ ಪ್ಲೇಸ್ ಚೆನ್ನಾಗಿದೆ, ಆದರೆ ಸ್ವಲ್ಪ ನೆರಳು ಪ್ರಾಬ್ಲಮ್ ಇದೆ. ಆ ನೆರಳು ಪ್ರಾಬ್ಲಮ್ ಇರೋದ್ರಿಂದ ಇಲ್ಲಿ ಬೇಡ, ಬೇರೆ ಕಡೆ ಮಾಡಿಕೊಂಡು ತಿನ್ನೋಣ. ಈಗ ಅಂಗಡಿ ಸಿಕ್ತು, ಅಂಗಡಿ ಹತ್ರ ಬಂದಿದ್ದೀವಿ. ಈಗ ಅಂಗಡಿನಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಅದು ಮೀನು ಫ್ರೈಗೆ ಏನು ಬೇಕೋ ಅದೆಲ್ಲ ತೊಗೊಬೇಕು. ಇದು ಅಂಗಡಿ. ಈ ಅಂಗಡಿನಲ್ಲಿ ಈಗ ನಾವು ಏನು ಬೇಕೋ ಅದನ್ನು ತಗೊಳ್ಳೋಣ. ಎಣ್ಣೆ ಕ್ಯಾನ್ ಕೊಡಮ್ಮ ದೋಸ್ತ. ಏನೇನು ತೊಗೊಂಡ್ವಿ? ಎಣ್ಣೆ, ಚಿಲ್ಲಿ ಪೌಡ್ರ್, ಮಸಾಲೆ ಎಲ್ಲ ನೀವು ತೊಗೊಂಡಿದ್ದೀರಲ್ಲ, ನಮ್ಮ ದೋಸ್ತ ತೊಗೊಂಡಿದ್ದ. ನಾನು ಮಿಕ್ಕಿದ ಮಸಾಲೆ ಎಲ್ಲ ತೊಗೊಂಡು ಬಂದಿದ್ದೆ. ಈಗ ಎಣ್ಣೆ ತೊಗೊಬೇಕಾಗಿತ್ತು. ಎಣ್ಣೆ ಮತ್ತು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀವಿ. ಈಗ ನೀರು ತೊಗೊಬೇಕು. ಈಗ ಅಲ್ಲಿ ನೀರು ಬೋತ್ ಹತ್ರ ಹೋಗೋಣ. ಗಾಡಿ ಅಲ್ಲಿ ನಿಂತಿದೆ ನೋಡಿ. ಈಗ ಒಳ್ಳೆ ಜಾಗ ಪ್ಲೇಸ್ ನೋಡ್ಬಿಟ್ಟು ಹೋಗಿ ನಾವು ಮೀನು ಫ್ರೈ ಮಾಡಿಕೊಂಡು ತಿನ್ನೋಣ. ಇದೇ ನಮ್ಮ ಗಾಡಿ. ಈಗ ತುಂಬ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಬೇಗ ಮಾಡಿ ತಿನ್ನೋಣ. ತುಂಬ ಹೊಟ್ಟೆ ಹಸುವಾಗ್ತಾಯಿದೆ. ಇದೇ ನಮ್ಮ ಗಾಡಿ ನೋಡಿ. ಎತ್ಕೊಂಡು ಹೋಗೋಣ ಬನ್ನಿ. ಬನ್ನಿ, ಎತ್ಕೊಂಡು ಹೋಗೋಣ ಗಾಡಿ. ಈಗ ನೀರು ಬೇಕಾಗಿತ್ತು, ನೀರು ತಗೊಳ್ಳೋಣ. ಇದೇ ನೀರು ಬೋತು, ನೀರು ಹಿಡ್ಕೊಂಬರ್ತೀವಿ ಹೋಗಿ. ಕಾವೇರಿ ಫಿಲ್ಟ್ರ್ ನೀರು ತುಂಬ ಚೆನ್ನಾಗಿರುತ್ತೆ. ನೀರು ತೊಗೊಂಡಾಯ್ತು. ಇವಾಗ ನಮಗೆ ಒಳ್ಳೆ ಸೇಫ್ಟಿಯಾದ ಜಾಗ ಬೇಕು ಅಡುಗೆ ಮಾಡೋದಕ್ಕೆ. ಅಡುಗೆ ಮಾಡಿಕೊಂಡು ಫಸ್ಟ್ ಹೊಟ್ಟೆ ತುಂಬ ತಿಂದ್ಬಿಟ್ರೆ ಆಗ ಸಮಾಧಾನ ಆಗುತ್ತೆ. ಬೆಳಗ್ಗೆಯಿಂದ ನಾಷ್ಟ ಇಲ್ಲ. ಈಗ ಸ್ವಲ್ಪ ಟೈಮ್ ಇದ್ದ ಕಾರಣ ಸ್ವಲ್ಪ ಇವಾಗ ತಿನ್ಬಿಡೋಣ ಅಂತ ಇದ್ದೀವಿ. ನೋಡಿ, ಎಲ್ಲೂ ಇಲ್ಲ ಹೋಟ್ಲು. ಅದಕ್ಕೋಸ್ಕರ ಇವಾಗ ನಮ್ಮದೇ ಸ್ಟವ್ ಇದೆ ನೋಡಿ. ಸ್ಟವ್ ನಮ್ಮದೇ. ಇವಾಗ ನಮ್ಮದೇ ಸ್ಟವಲ್ಲಿ ಮಾಡಿಕೊಂಡು ನಾವು ತಿಂದರೆ ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಅಂತ ಹೋಗ್ತಾಯಿದ್ದೀವಿ. ಎಲ್ಲ ಸಾಮಾನು ತೊಗೊಂಡ್ವಿ, ಆದರೆ ಊಟ ಮಾಡೋದು ತಟ್ಟೆನೇ ಮರ್ತ್ಬಿಟ್ಟಿದ್ದೀವಿ. ಇಲ್ಲಿ ತಟ್ಟೆ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಈಗ ತಟ್ಟೆ ತರೋದಕ್ಕೋಸ್ಕರ ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಎಲ್ಲೋ ಅಂಗಡಿಗಳು ಸಿಕ್ಕಿಲ್ಲ. ಒಂದಿತ್ತು, ಆ ಗಾಡಿ ಅಂಗಡಿ ತೆಗೆದುಬಿಟ್ಟಿದ್ದಾರೆ. ಇವಾಗ ನಮ್ಮ ದೋಸ್ತು ಶ್ರೀಶೈಲ್ ಅವ್ರು ಹೋಗಿದ್ದಾರೆ, ತೊಗೊಂಬರ್ತೀನಿ ನಡಿ ಅಂತ. ಅಷ್ಟೊತ್ತಿಗೆ ನಾವು ಹೋಗಿ ಪ್ರಿಪ್ರೇಷನ್ ರೆಡಿ ಮಾಡ್ತಾ ಇರೋಣ. ಮೊನ್ನೆ ಮಾಡಿದ್ಲು ಅದೇ ಪ್ಲೇಸಲ್ಲಿ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ, ಇಲ್ಲೇ ಮಾಡೋಣ, ಚೆನ್ನಾಗಿದೆ. ಸ್ವಲ್ಪ ಟೈಮ್ ಕಮ್ಮಿ ಇರೋದ್ರಿಂದ ನಾವು ದೂರ ಹೋಗೋಕ್ಕಾಗಿಲ್ಲ. ಈಗ ಅರ್ಜೆಂಟಿಗೆ ತುಂಬ ಹೊಟ್ಟೆ ಹಸುವಾಗ್ತಾಯಿದೆ, ಅದರಿಂದ ನಾವು ಇಲ್ಲೇ ಮಾಡೋಣ. ನಮ್ಮ ದೋಸ್ತು ಇಲ್ಲೇ ಮಾಡೋಣ ಅಂತ ಹೇಳಿದ್ದಾರೆ. ನೋಡಿ, ಮಸಾಲೆ ಸಾಮಾನು ಮತ್ತು ನೀರು, ತಟ್ಟೆ. ಇದು ಟಾರ್ಪಲ್ಲು. ಅಡುಗೆ ಮಾಡೋದಕ್ಕೆ ಸ್ವಲ್ಪ ಕ್ಲೀನಾಗಿರಲಿ ಅಂತ ಟಾರ್ಪಲ್ ಹಾಕ್ತಾಯಿದ್ದೀವಿ. ಎಣ್ಣೆ, ಚಿಲ್ಲಿ ಪೌಡರ್, ಮಸಾಲೆ. ನೋಡಿ, ಮೀನು ಫ್ರೈ ಮಾಡೋದಕ್ಕೆ ತವಾ. ಮೀನು ತೊಳೆಯೋದಕ್ಕೆ ಬೌಲ್, ಪಾತ್ರೆ. ನೋಡಿ, ಫಿಶ್ಶು ತೊಳೆಯೋದಕ್ಕೆ. ನೋಡಿ, ತೊಳೆದಿರೋದು ಫಿಶ್ ಪೀಸು. ಹುಣಸೆಹಣ್ಣು, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲೆ, ಮೆಣಸು ಪುಡಿ, ಫಿಶ್ ಫ್ರೈ ಮಸಾಲೆ,
ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಳದಿ, ಉಪ್ಪು, ಸ್ವಲ್ಪ ನೀರು, ಫಿಶ್ಶು, ನೋಡಿ ಸ್ನೇಹಿತರೆ, ಮಸಾಲೆ ಒಳಗಡೆ ಹಾಕಿದೆ ಫಿಶ್ಶು. ಇದು ಒಂದು 10 ನಿಮಿಷ ನೆನಿಬೇಕು, ಯಾಕಂದರೆ ಉಪ್ಪು ಹುಳಿ ಖಾರ ಹಿಡಿಬೇಕು. ಅದು ಉಪ್ಪು ಹುಳಿ ಖಾರ ಹಿಡಿದ್ರೇ ಟೇಸ್ಟು. ಆಮೇಲೆ ಊಟ ಮಾಡ್ತಾ ಇರೋದೆ ಜಮಾಯಿಸ್ತಾ ಇರೋದೆ. ಈಗ 15 ನಿಮಿಷ ಆಯಿತು. ಈಗ ಚೆನ್ನಾಗಿ ಅದು ಉಪ್ಪು ಖಾರ ಹಿಡಿದಿದೆ. ಈಗ ಸ್ಟವ್ ಅಂಟಿಸ್ತಾ ಇರೋದೆ. ಹಾಂ, ಇನ್ನು ಕಾಯಿಲ್ಗಪ್ಪು. ಆಮೇಲೆ ಸ್ವಲ್ಪ ಹಾಕ್ಬೇಕು. ಎಣ್ಣೆ ಹಾಕಿ ಕಲ್ಲನ್ನು ಬಿಸಿ ಮಾಡಬೇಕು. ಫಿಶ್ ಹಾಕು, ಇನ್ನೆರಡು ಹಾಕು. ವಿಶಾಲ ಬೇಯಬೇಕು. ಹಾಕು ಬೈತೈತೆ ಎಲ್ಲ ಒಂದೇ ಸಲ. ಮಸಾಲೆ ಹಾಕಿ ಅದ್ರ ಮೇಲೆ ಬೇಯ್ಲಿರು ಚೆನ್ನಾಗಿ ಎತ್ಬೇಡ ಇವಾಗ. ಗಂಟಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ. ಇದು ಹೌದಾ? ನೋಡಿ, ಫಸ್ಟ್ ರೌಂಡ್ ಆಯಿತು. ಇದು ಸೆಕೆಂಡ್ ರೌಂಡು. ಆಹಾ, ವಾವ್! ಮ್ಯಾಲೂ ಬೇಯಬೇಕು, ಕೆಳಗೂ ಬೇಯಬೇಕು. ಇದು ಸ್ಪೆಷಲ್ ಫಿಶ್ ಫ್ರೈ. ದೋಸ್ತು, ಫ್ರೈ ಹಾಕು ಸ್ವಲ್ಪ. ತಿಂದು ಹೇಳು ಟೇಸ್ಟ್ ಆಗಿದೆ ಅಂತ. ಬಿಸಿ ಬಿಸಿ ಫಿಶ್ ಫ್ರೈ ನೋಡಿ. ಫಿಶ್ ಫ್ರೈ ಸೂಪರ್. ಈಗ ಫಿಶ್ ಫ್ರೈ ರೆಡಿಯಾಗಿದೆ. ನಾವು ಹಾಕ್ಕೊಂಡಿದ್ದೀವಿ, ಊಟ ಮಾಡ್ತಾಯಿದ್ದೀವಿ. ಊಟ ಮಾಡಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.